ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ಪೆಷಲ್ ಬಂದು ಬಾಸುಮತಿ ರೈಸ್ನ ಬಿರಿಯಾನಿ ಮಾಡ್ತಾಯಿದ್ದೀವಿ. ಅದು ಸೌಂಡ್ ಮಾಡ್ತಾಯಿದ್ದಾರೆ, ಅದನ್ನು ಇಗ್ನೋರ್ ಮಾಡಿ. ನಮ್ಮ ಯಜಮಾನರು ಬೇಕಂತ ಸೌಂಡು ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ಇವಾಗ ಅವರು ಹೇಗೆಲ್ಲ ಮಾಡ್ತಿದ್ದಾರೆ, ಅವ್ರದ್ದೇ ಇವತ್ತು ಕುಕ್ಕಿಂಗು. ಸೊ ಹಾಗಾಗಿ ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂತ. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಿದೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋವರೆಗೂ ಸ್ವಲ್ಪ ಹೊತ್ತು ಇರಿ ಅಂತ, ಆದರೆ ಇವರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟು ಇದಕ್ಕೆ ಮೊದಲು ಎಣ್ಣೆ ಹಾಕಿದ್ದಾರೆ, ಅದಾದಮೇಲೆ ಪಲಾವ್ ಸಾಮಾನು ಹಾಕಿದ್ದಾರೆ, ಆಮೇಲೆ ಈರುಳ್ಳಿ ಹಾಕಿದ್ದಾರೆ, ಈರುಳ್ಳಿ ಆದಮೇಲೆ ದಪ್ಪ ಮೆಣಸಿನ್ಕಾಯಿ ಹಾಕಿದ್ದಾರೆ. ಸೊ ಇಲ್ಲಿ ಬಂದರೆ ಇಲ್ಲಿ ಬಿಸಿ ನೀರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದಾರೆ. ಅದಾದ ನಂತರ ಬಾಸುಮತಿ ರೈಸ್ನ ಈ ಥರ ಮಾಡ್ಕೊತಾ ಇದ್ದಾರೆ. ನೋಡಿ ಇವರೇ ದ ಚೆಫ್ ಮಾಡ್ತಾಯಿದ್ದಾರೆ. ವೆಯ್ಟ್ ಮಾಡಲ್ಲ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲ್ಲ. ವೀಡಿಯೋ ಮಾಡ್ತೀನಿ ಇರ್ರಿ ಅಂದ್ರೂ ವೆಯ್ಟ್ ಮಾಡಲ್ಲ. ಅರ್ಜೆಂಟಲ್ಲಿ ಮಾಡಿ 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 ಬಿಸಾಕ್ತಾರೆ. ಸೊ ಇನ್ನೂ ಏನೇನು ಹಾಕ್ತಾರೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಮೊದಲೇ ಹೇಳಿದೆ ಎಲ್ಲ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ್ಮೇಲೆ ವಿಡಿಯೋ ಮಾಡ್ತೀನಿ ಇರಿ ಅಂತ ಹೇಳಿ. ಇಲ್ಲ ಅರ್ಜೆಂಟಾಗಿ ಮಾಡಬೇಕು, ಟೈಮ್ ಆಗೋಯ್ತು, ಹುಡುಗರಿಗೆ ಹೊಟ್ಟೆ ಹಸಿತೈತೆ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಏನೇನು ಹಾಕ್ತಾರೆ ಅಂತೆಲ್ಲ ಎಲ್ಲ ತೋರಿಸ್ತೀನಿ. ಅದಾದಮೇಲೆ ನೀವೇ ನೋಡಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದಾರೆ. ಆಮೇಲೆ ತಿರುಗಿಸ್ತಾ ಇದ್ದಾರೆ ನೋಡಿ. ಚೆನ್ನಾಗಿ ಬಾಡಿಸ್ಬೇಕು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಹೋಗೋವರೆಗೂ. ನೋಡಿ ಏನು ಸೀರಿಯಸ್ ಆಗಿ ಮಾಡ್ತಾಯಿದ್ದಾರೆ ಅಂದರೆ ಮಾಡ್ತಾಯಿದ್ದಾರೆ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಕೊಂಬು ಮೇಲಿರುತ್ತೆ ಅವ್ರಿಗೆ. ಈಗ ಟೊಮೊಟೊ ಹಾಕ್ತಾಯಿದ್ದಾರೆ. ಸೊ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ, ಮತ್ತು ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು. ಒಂದು ಕಡೆ ಆ ಕಡೆನೂ ನೋಡ್ತಾ ಇರಬೇಕು ಹೇಗಾಗ್ತಾಯಿದೆ ಅಂತ ಹೇಳಿ. ಬೆಂದಿದೆಯಾ ಇಲ್ಲ ಅಂತ ನೋಡ್ತಾರೆ. ನಾವು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮು ಬಾಸುಮತಿ ರೈಸ್ದು ಮಾಡ್ತಾ ಇರೋದು ಬಿರಿಯಾನಿ. ಅದಕ್ಕೆ ಮುಂಚೆ ಬೇರೆ ರೈಸಲ್ಲಿ ಮಾಡಿದ್ವಿ. ಸೊ ಇವಾಗ ಬಾಸುಮತಿ ರೈಸಲ್ಲಿ ಮಾಡ್ತಾಯಿದ್ದೀವಿ. ಏನಾದರೂ ಹೇಳ್ತೀರಾ? ಹೇಳಲ್ಲ, ಅವರು ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ಏನು ಹೇಳಲ್ಲ. ಈಗ ಮೊಸರು ಹಾಕ್ತಾಯಿದ್ದಾರೆ. ಸೊ ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಮೊಸರು ಹಾಕಿ ಈ ಥರ ಬಾಡಿಸ್ಬೇಕು. ನೋಡಿ ಈ ಥರ ಕಲರ್ಸ್ ಬರುತ್ತೆ. ಈಗ ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದಾರೆ, ಒಂದು ಪ್ಯಾಕೆಟು. ನೀವು ಮನೆಯಲ್ಲೇ ಮಾಡ್ಕೊಂಡಂಗಿದ್ದರೆ ನೀವು ಮನೆಯದೇ ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ಬೋದು. ಅದಾದಮೇಲೆ ಚಿಕನ್ ಮಸಾಲ ಹಾಕ್ತಾಯಿದ್ದಾರೆ. ಏನೋ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದಾರೆ. ಎಕ್ಸ್ಪರ್ಟ್ ಅಲ್ಲ ಕುಕ್ಕಿಂಗಲ್ಲಿ, ಅವರು ಎಕ್ಸ್ಪರ್ಟು. ಹಾಗಾಗಿ ಎಷ್ಟು ಬೇಕಷ್ಟು ಹಾಕ್ತಾಯಿದ್ದಾರೆ. ಈಗ ಅನ್ನ ಬೆಂದಿದೆ ಅಂತ ನೋಡ್ತಾ ಇದ್ದಾರೆ. ಈಗ ಅನ್ನ ಬೆಂದಿದೆ. ಸೊ ಈಗ ಅದನ್ನು ಬಸ್ಕೋಬೇಕು. ಬಸ್ದುಕೊಂಡು ಅದಾದಮೇಲೆ ಅದಕ್ಕೆ ಹಾಕಿದಾಗ ನಾನು ತೋರಿಸ್ತೀನಿ. ಈ ಪಾತ್ರೆಯಲ್ಲಿ ಈಗ ಬಸ್ತಿ ಇಟ್ಕೊಂಡಿದ್ದೀವಿ. ಈಗ ಧನಿಯಾ ಪೌಡರು 1 ಸ್ಪೂನ್ ಹಾಕಿದ್ದಾರೆ, 1.5 ಸ್ಪೂನು ಧನಿಯಾ ಪುಡಿ ಹಾಕಿದ್ರು. ಅದನ್ನು ಕೂಡ ಈ ರೀತಿ ತಿರುಗಿಸ್ಕೊಳ್ಳೋಣ. ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ. ನೀಟಾಗಿ ಈ ಥರ ಬಾಡಿಸ್ಕೋಬೇಕು. ನೋಡಿ ಯಾವ ಥರ ಕಲರ್ ಇದೆ. ಈಗ ಖಾರದ ಪುಡಿ, ಚಿಲ್ಲಿ ಪೌಡರು ಮನೆಯದಿದೆ, ಅದು ಖಾರ ಜಾಸ್ತಿ, ಹಂಗಾಗಿ ಪ್ಯಾಕೆಟು ಅಂಗಡಿದೆ ಹಾಕ್ತಾಯಿದ್ದೀವಿ. ಸೊ ಮುಂಚೆನೇ ಇದು ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕಿದ್ವಲ್ಲ, ಇದು ಗರಂ ಮಸಾಲ. ಮುಂಚೆನೇ ಅದು ದಪ್ಪ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕಿದ್ದೀವಿ. ಹಾಗಾಗಿ ಖಾರ ಜಾಸ್ತಿ ಆಗುತ್ತೆ, ಮಕ್ಕಳು ತಿನ್ನಲ್ಲ ಜಾಸ್ತಿ ಖಾರ ಇದ್ದರೆ. ಹಾಗಾಗಿ ಸ್ವಲ್ಪ ಖಾರ ಹಾಕ್ತಾಯಿದೆ.
ಗೈಸ್ ಈಗ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಅದರೊಳಗಡೆ ಹಾಕ್ತಾಯಿದ್ದೀವಿ. ಅದಾದಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಾವು ಇವಾಗ ಸದ್ಯಕ್ಕೆ ಇಷ್ಟು ಹಾಕ್ಕೊಂಡಿದ್ದೀವಿ. ಆಮೇಲೆ ನೋಡ್ತೀನಿ. ಫುಲ್ಲು ಮಸಾಲೆ ಹಿಡಿಯೋವರೆಗೂ ತಿರುಗಿಸ್ತಾ ಇರಬೇಕು. ನಾವು ಅರ್ಧ kg ಚಿಕನಲ್ಲಿ ಹೀಗೆ ಮಾಡ್ತಾಯಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕನಲ್ಲಿ ನೀವು ಮಾಡ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಕೂಡ ಫುಲ್ಲು ಸ್ಮ್ಯಾಶ್ ಮಾಡಿ ತಿರುಗಿಸಿ ಅದೊಂದು ಚೂರು ಎಲ್ಲ ಮಿಕ್ಸ್ ಆಗೋವರೆಗೂ ತಿರುಗಿಸ್ತಾಯಿರಿ. ಇವರು ನೋಡಿ ನನ್ನನ್ನೇ ನೋಡ್ತಾವ್ರೆ, ಏನು ಹಿಂಗೆ ಹೇಳ್ತಾವಳಲ್ಲ ಅಂತ. ತಿರುಗಿಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಕ್ಲೋಸ್ ಮಾಡಿ ಇಟ್ಬಿಡಿ. ಇದು ಸೋಂಕಾಳು. ಸೊ ಇದನ್ನು ಚಚ್ಕೊತಾ ಇದ್ದಾರೆ. ಪ್ಲೇಟ್ ತಗೊಂಡು ಕೊಟ್ಟಿರೋ ಅಂತಹ ಸೋಂಪನ್ನ ಅದರ ಮೇಲೆ ಉದುರಿಸೋದು. ಚಿಕನ್ ಬೇಯ್ತಾ ಇರೋ ಚಿಕನ್ ಮೇಲೆ ಉದುರಿಸ್ಬೇಕು. ಈ ಸ್ವಾಮಿ ನೋಡಿ ಗೈಸ್ ಹೆಂಗೆ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ನೋಡಿ. ಬರೀ ಕಾಟು ನೋಡ್ಕೊಂಡು ಆ ಮಕ ನೋಡಿ ಹೆಂಗೆ ಇಟ್ಕೊಂಡವನೆ. ಇದನ್ನು ನೀಟಾಗಿ ತಿರುಗಿಸ್ಕೋಬೇಕು. ಅರ್ಧ ಬೆಂದಿರುತ್ತೆ ಇದು ಚಿಕನ್ನು, ಹಾಗಾಗಿ ಅದಾದಮೇಲೆ ರೈಸ್ ಹಾಕ್ತಾರೆ. ರೈಸ್ ಹಾಕಿ ದಮ್ ಕಟ್ಟೋದಾ. ನಾವು ಇದಕ್ಕೆಲ್ಲ ಕಲ್ಲುಪ್ಪು ಬಳಸ್ತೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ನೀವು ಯಾವ ಉಪ್ಪು ಬೇಕಾದರೂ ಬಳಸ್ಬೋದು. ಇವ್ರು ನೋಡಿ ಸಿನ್ಸಿಯರಾಗಿ ಮಾಡ್ತಾ ಇದ್ದಾರೆ. ಈಗ ನಿಂಬೆ ರಸ ಹಾಕ್ತಾಯಿದ್ದೀವಿ. ಅದಕ್ಕೆ ಒಂದೂವರೆ ಚಿಕ್ಕದಿತ್ತದು ನಿಂಬೆಹಣ್ಣು. ಸೊ ಹಾಗಾಗಿ ನಿಂಬೆ ರಸ ಹಾಕ್ತಾಯಿದ್ದೀವಿ. ನಿಂಬೆ ರಸ ಹಾಕಿದ್ಮೇಲೆ ನೀಟಾಗಿ ತಿರುಗಿಸ್ಕೋಬೇಕು ಒಂದ್ಸಲಿ. ಸೊ ಅದು ಬೆಂದಿದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ಈಗ ಅದು ಬೆಂದಿದೆ. ಈಗ ಇದರಲ್ಲಿರುವಂಥ ಮಸಾಲಾನ ಅರ್ಧ ಮಸಾಲಾನ ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ಕೊಂಡಿರೋಂಥ ಬಾಸ್ಮತಿ ರೈಸ್ನ ಅರ್ಧ ಆ ಮಸಾಲೆ ಮೇಲೆ ಹಾಕಬೇಕು. ಈಗೆಲ್ಲ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಚಿಕನ್ನು ಅರ್ಧ ಇಟ್ಕೊಂಡಿದ್ವಲ್ಲ ಎತ್ತಿ, ಸೊ ಆ ಮಸಾಲಾನ ಅದ್ರ ಮೇಲೆ ಹಡಿಸ್ಬೇಕು. ಹೀಗೆ ಫುಲ್ಲು ಆ ರೈಸ್ ಮೇಲೆ ಹಡಿಸ್ಕೋಬೇಕು. ಸೊ ಮತ್ತು ಇದ್ರ ಮೇಲೆ ರೈಸು ಇನ್ನು ಮಿಕ್ಕಿರೋಂಥ ಅರ್ಧ ರೈಸ್ನ ಇದ್ರ ಮೇಲೆ ಬಾಡಿಸ್ಕೋಬೇಕು. ಸೊ ಇದು ಫುಲ್ಲು ಈ ಥರ ಹಡಿಸಿದ್ದೀವಿ. ಅದಾದಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹೀಗೆ ಹರಡಿಸ್ಬೇಕು. ಒಂದು ಸ್ವಲ್ಪ ತುಪ್ಪ ಸುರಿಸ್ಬೇಕು. ಎಲ್ಲ ಆದಮೇಲೆ ದಮ್ ಕಟ್ಟೋದಕ್ಕೋಸ್ಕರ ಈಗ ಮುಚ್ಚಿಡಬೇಕು. ಅದ್ರ ಮೇಲೆ ಕಲ್ಲಿಡ್ತೀರಾ? ಒಂದು ಕುಟಾಣಿ ಕಲ್ಲಿದೆ, ಸೊ ಅದನ್ನು ಇಡೋದು. ಸೊ ಹೀಗೆ ಇಟ್ಬಿಟ್ಟು ಅದು ಸ್ವಲ್ಪ ಹೊತ್ತು, ಎಷ್ಟು ನಿಮಿಷ ಹೋಗಬೇಕು? 10-15 ಮಿನಿಟ್ಸ್ ಅದು ಹಬೆಲಿ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ತೋರಿಸ್ತೀನಿ. ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಸೊ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆ ಪ್ಲೇಟ್ಗೆ ಹಾಕಿದ್ದೀವಿ. ಹೇಗಿದೆ ಮನೆ? ಚೆನ್ನಾಗಿದೆಯಾ? ಹೇಗಿದೆ ಮನಂದನ್? ಅವನಿನ್ನೂ ಸ್ಟಾರ್ಟೇ ಮಾಡಿಲ್ಲ, ಕೂತವನೇ ಬಿಸಿ. ಇವಾಗ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಹೇಳಿ ರಿವ್ಯೂ ಕೊಡ್ತೀನಿ ನೋಡಿ. ಸಖತ್ತಾಗಿ ಬಂದಿದೆ. ನೀವು ಮಾಡಿ ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಚೆನ್ನಾಗಿ ಬಂದಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಅದು ಬಿರಿಯಾನಿ ಫ್ಲೇವರು, ಚಿಕನ್ ಪೀಸು
ಎಲ್ಲ ಕೂಡ ಚೆನ್ನಾಗಿ ಮ್ಯಾಶ್ ಆಗಿ ಚೆನ್ನಾಗಿ ನೀಟಾಗಿ ಬಂದಿದೆ.